ಭಾರಿ ಮಳೆಯ ಸಂದರ್ಭದಲ್ಲಿ ರೈತರು ತೆಗೆದುಕೊಳ್ಳಬೇಕಾದ ಮುನ್ನೆಚ್ಚರಿಕೆಗಳು. ಮಳೆ ನಿಂತ ಮರುದಿನ ನೀವು ಹೊಲಕ್ಕೆ ಹೋದಾಗ ಸಸ್ಯಗಳ ಬೇರುಗಳನ್ನು ಗಮನಿಸಿ ಮತ್ತು ಬೇರುಗಳು ಹೊರಗೆ ಕಂಡುಬಂದರೆ ಅವುಗಳನ್ನು ಮಣ್ಣಿಂದ ಮುಚ್ಚಿ. ನೀರು ನಿಲ್ಲುವ ಪರಿಸ್ಥಿತಿ ಇದ್ದರೆ ಕಾಲುವೆ ಒಳಗೆ ಮೂಲಕ ನೀರನ್ನು ತೆಗೆದುಹಾಕಿ. ಸಸ್ಯದ ಬೇರುಗಳಿಗೆ ಗಾಳಿ ಸಿಗದಿದ್ದರೆ ಸಸ್ಯವು ಸಾಯುತ್ತದೆ. ಇದು ನಿಮಗೆ ಗೊತ್ತಿದ್ದ ವಿಷಯ. ಈಗ ಇನ್ನೊಂದು ವಿಷಯನ್ನು ಕಲಿಯೋಣ. ಎಲೆಗಳ ಮೇಲೆ ನೀರು ನಿಂತಾಗ ಅಲ್ಲಿ ಫಂಗಸ್ ಬೆಳೆಯುವ ಸಾಧ್ಯತೆಗಳು ಹೆಚ್ಚು. 2 ದಿನಗಳ ನಂತರ ನೀರು ಹನಿಗಳು ನಿಂತವ ಎಲೆ ಮೇಲೆ ಕಪ್ಪು ಕಳೆಗಳನ್ನು ನೀವು ಗಮನಿಸಬಹುದು. ಅದು ಇಡೀ ಹೊಲವನ್ನು ತಲುಪುವ ಮೊದಲೇ ನೀವು ಹೊಲಗೆ ತೆಗುಲು ಔಷಧ ಸಿಂಪರಿಸಿ. ಅಂತ ವಾತಾವರಣದಲ್ಲಿ ಸೊಳ್ಳೆ ಕಡಿತವಿದೆ. ಅದಕ್ಕೆ ಸೊಳ್ಳೆಯನ್ನು ಕೊಲ್ಲುವ ಮದ್ದು ಅವಸರದಲ್ಲಿ ಸಿಂಪರಿಸಬೇಡಿ. ನೀವು ಹೊಡೆಯುವ ಔಷಧ ತಾಯಿ ಮತ್ತು ಮಗುವಿನ ಸೊಳ್ಳೆಯನ್ನು ಮಾತ್ರವೇ ಅಲ್ಲ, ಸೊಳ್ಳೆಯ ಮೊಟ್ಟೆಗಳನ್ನು ಸಹ ಕೊಲ್ಲುವಂತಹದ್ದು ಇರಬೇಕು.